ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರುವಂಥ ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ದಾಲ್ ಅಂತ ಅನ್ನೋದು ಹೇಳ್ಬೋದು, ಹೆಸರು ಕಾಳು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹೆಸರು ಕಾಳನ್ನು ಮೆತ್ತಗೆ ಜಾಸ್ತಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ, ಒಂದು ಕಪ್ನಷ್ಟು. ಅದನ್ನು ಸ್ವಲ್ಪ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮತ್ತು ಈರುಳ್ಳಿ, ಟೊಮೊಟೊನ್ನು, ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ನಿಂಬು ಹುಳಿಗೆ. ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ. ನುಗ್ಗೆ ಸೊಪ್ಪು ನಮಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಯಥೇಚ್ಛವಾಗಿ ನುಗ್ಗೆ ಸೊಪ್ಪನ್ನೇ ಬಳಸಬೇಕು. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ನಮಗೆ ತುಂಬಾ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ರಕ್ತ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಮತ್ತು ಮಧುಮೇಹದವರಿಗಂತೂ ತುಂಬಾ ಒಳ್ಳೆಯದು. ಶುಗರ್ದವರಿಗೆ ಮೂಳೆಗಳನ್ನು ಗಟ್ಟಿ ಮಾಡುತ್ತದೆ ಇದು. ಮತ್ತು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ವಿಟಮಿನ್ಸು, ಪ್ರೋಟೀನ್ಸು ತುಂಬ ಇದೆ. ಕ್ಯಾಲ್ಸಿಯಂ ಜಾಸ್ತಿ ಆಗೋದ್ರಿಂದ ಮೂಳೆ ಎಲ್ಲ ಗಟ್ಟಿಯಾಗುತ್ತೆ. ಈಗ ನೋಡಿ, ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದನ್ನು ನೀವು ದಾಲ್ ಥರನಾದರೂ ಮಾಡ್ಕೋಬೋದು, ಪಲ್ಯ ಥರನಾದರೂ ಮಾಡ್ಕೋಬೋದು, ಇಲ್ಲ ನೀವು ಚಟ್ನಿನೂ ಕೂಡ ಮಾಡ್ಬೋದು. ಈ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ನೀವು ಮಾಮೂಲಿ ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ ಹುರಿದ್ಬಿಟ್ಟು ಆ ರೀತಿ ಚಟ್ನಿನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ಇಲ್ಲಿ ಬೇಡ ಅಂದರೆ ನೀವು ಬೆಳ್ಳುಳ್ಳಿನೂ ಹಾಕ್ಕೋಬೋದು. ನಾನು ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಆಪ್ಷನಲ್, ಬೇಕಂದರೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೋದು. ಈ ರೀತಿ ಅದನ್ನು ಸ್ವಲ್ಪ ನಾವು ಬಾಡಿಸ್ಕೋಬೇಕು. ನುಗ್ಗೆಕಾಯಿಗಿಂತ ನುಗ್ಗೆ ಸೊಪ್ಪಲ್ಲೇ ಜಾಸ್ತಿ ಪೌಷ್ಟಿಕಾಂಶ ಹೊಂದಿರುತ್ತದೆ. ಇಲ್ಲ, ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೋಬೋದು. ನೀವು ಬೇಕಾದ್ರೆ ಹೆಸರು ಕಾಳು ಬೇಡ ಅಂದರೆ ನಾವು ಬೇಳೆ ಜೊತೆಗೂ ಹಾಕ್ಕೋಬೋದು. ಈ ಥರ ಬೇಳೆ ಜೊತೆಗೆ ಮಾಡ್ಕೋಬೋದು. ನಾನಿಲ್ಲಿ ಖಾರ ಹಾಕ್ತಾಯಿದ್ದೀನಿ, ಮಸಾಲೆ ಖಾರ ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಬೇಡ ಅಂದರೆ ನಿಮ್ಮ ಹತ್ರ ಇರದೇ ಇದ್ದರೆ ಈ ಖಾರದ ಪುಡಿ ಇರುತ್ತಲ್ಲ, ಅಚ್ಚ ಖಾರದ ಪುಡಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕಿದರೂ ಬರುತ್ತೆ. ಇಲ್ಲ, ನಮಗೆ ಹಸಿಮೆಣಸು ಯೂಸ್ ಮಾಡೋದಿದ್ದರೆ ಹಸಿಮೆಣಸು ಪೇಸ್ಟು ಕೂಡ ಹಾಕ್ಕೋಬೋದು. ಇದಕ್ಕೆ ನೀವು ಯಾವುದಾದ್ರೂ ಹಾಕ್ಕೋಬೋದು, ಆಪ್ಷನಲ್ ನಿಮಗೆ. ಈ ರೀತಿ ಅದನ್ನು ನೀಟಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಈರುಳ್ಳಿ, ಟೊಮೊಟೊನೆಲ್ಲ ಚೆನ್ನಾಗಿ ಬೇಯಬೇಕು. ಸೊಪ್ಪು, ಬೇಳೆ ಹಾಕಿದ್ಮೇಲೆ ತುಂಬ ಹೊತ್ತೇನು ಬೇಯಲ್ಲಲ್ಲ, ಹಾಗಾಗಿ ಇಲ್ಲೇ ಸ್ವಲ್ಪ ಇದನ್ನು ಒಗ್ಗರಣೆನ ಬಾಡಿಸ್ಕೋಬೇಕು. ಈಗ ಇದಕ್ಕೆ ನಾನೀಗ ಹೆಸರು ಕಾಳನ್ನು ಬೇಯಿಸಿದ್ನಲ್ಲ, ಸ್ವಲ್ಪ ತುಂಬಾ ಮೆತ್ತಗೆ ಬೇಯಿಸ್ಬೇಕು. ಹೆಸರು ಕಾಳು ತುಂಬ ಹಣ್ಣಾಗಿ ಬೇಯಬೇಕದು, ಅಂದರೆ ದಾಲಿಗೆ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಒಂದು ಕಪ್ಪು ನುಗ್ಗೆ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ನುಗ್ಗೆ ಸೊಪ್ಪಿನ ದಾಲು ಅಂತ ಗೊತ್ತೇ ಆಗಲ್ಲ. ಮೆಂತ್ಯ ಸೊಪ್ಪು ಮಾಡ್ತೀವಲ್ಲ ಅದೇ ರೀತಿ ಮಾಡೋದು ಇದನ್ನು ಕೂಡ. ನಾನಿಲ್ಲೊಂದು ಸ್ವಲ್ಪ 2-3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ದಾಲ್ ಥರ ಬೇಡ ಅಂದರೆ ನೀರು ಹಾಕೋದೇನು ಬೇಡ, ಜಸ್ಟ್ ಅದನ್ನೇ ಒಗ್ಗರಣೆಯಲ್ಲೇ ಇರುತ್ತಲ್ಲ ಅದನ್ನಷ್ಟೇ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಅನ್ನಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದಾಲ್ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬರುತ್ತೆ. ಇದೊಂಥರ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಆದದ್ದು. ಮತ್ತು ಬಾಣಂತಿಯರಿಗೂ ಕೂಡ ಹಾಲನ್ನು ಉತ್ಪತ್ತಿ ಹೆಚ್ಚು ಮಾಡುತ್ತೆ, ಅವರು ಕೂಡ ಯೂಸ್ ಮಾಡ್ಬೋದು ಇದನ್ನು. ನೋಡಿ, ಈ ರೀತಿ ಸ್ವಲ್ಪ ನುಗ್ಗೆ ಸೊಪ್ಪು ಉಷ್ಣ ಆಗಿರೋದ್ರಿಂದ, ಹಾಗಾಗಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ಜೊತೆಗೆ ಮಾಡಿದರೆ ಹೆಸರು ಕಾಳು ತಂಪಲ್ಲ, ಅದ್ರ ಜೊತೆಗೆ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಹೆಸರು ಕಾಳಿಂದ ಮಾಡಿದ್ದು. ಹೆಸರು ಬೇಳೆಯಿಂದನೂ ಮಾಡ್ತಾರೆ, ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಅದು ಹೆಸರು ತಂಪಿನ ಜೊತೆಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸ್ವಲ್ಪ ಲಿಂಬು ಹಿಂಡ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಲಿಂಬು ಹಿಂಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹುಳಿ ಇರಲಿ, ಚೆನ್ನಾಗಾಗುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ಸ್ವಲ್ಪ ಜಾಸ್ತಿ ಹೊತ್ತು ಬೇಯಕ್ಕೆ ಬಿಡಬಾರ್ದು, ಒಂದು 5 ನಿಮಿಷ ಸಾಕು. ನಾನೊಂಚೂರು ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ.
ನಿಮಗೆ ಬೆಲ್ಲ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಂಗೆ ಸ್ವಲ್ಪ ಸ್ವೀಟ್ ಪಲ್ಯ ಒಂಚೂರು ಬೆಲ್ಲ ಬೇಕು ಅನ್ನಿಸ್ತು, ಅದಕ್ಕೆ ನಾನು ಹಾಕ್ತಾಯಿರ್ತೀನಿ ಯಾವಾಗಲೂ, ಹಾಗಾಗಿ ಹಾಕಿದ್ದೀನಿ. ನೋಡಿ ಈ ರೀತಿ ಒಂದು ಕುದಿ ಬಂದರೆ ಸಾಕು, ತುಂಬ ಹೊತ್ತೇನು ಬೇಯಿಸೋದು ಬೇಡ ಅದನ್ನು. ನೋಡಿ ಈ ರೀತಿ ಕುದೀತಾ ಇದೆ ಅದು. ನೀವು ಬೇಕಾದ್ರೆ ಇಲ್ಲಿ ಇದಕ್ಕೆ ಇನ್ನೊಂಚೂರು ಬೇರೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಪಲ್ಯ. ಆಫ್ ಮಾಡಿದ್ದೀನಿ ಸ್ಟವ್. ನೋಡಿ ಈ ರೀತಿ ನುಗ್ಗೆ ಸೊಪ್ಪಿನ ಹೆಸರು ಕಾಳು ದಾಲ್ ಅಂತಾದರೂ ಹೇಳ್ಬೋದು, ಪಲ್ಯ ಅಂತಾದರೂ ಹೇಳ್ಕೊಬೋದು. ಈ ರೀತಿಯಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.